ಗಜೇಂದ್ರ ಸರ್ ಅವರು 2-3 ಮಾತಾಡ್ತಾರೆ. ಜ್ಯೋತಿಷ್ಯ ಜ್ಞಾನಾರ್ಥಿಗಳಿಗೆ ನಮಸ್ಕಾರ. ಇವತ್ತಿಲ್ಲಿ ಏನು ಮಾತನಾಡೋದು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಭಯನೂ ಇದೆ, ಗೊಂದಲನೂ ಇದೆ. ಭಯ ಯಾಕಂದರೆ ಎಲ್ಲ ಗುರುಗಳು ಮುಂದಿದ್ದಾರೆ, ಎಲ್ಲ ಜ್ಯೋತಿಷ್ಯ ಜ್ಞಾನಾರ್ಥಿಗಳು ಕೂಡ ಮುಂದೆ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಶಿವಣ್ಣ ಮತ್ತು ಶಿವಣ್ಣ ಪುತ್ರರು ಕೂಡ ನಮ್ಮ ಎದುರುಗಡೆ ರಾರಾಜಿಸ್ತಾ ಇದ್ದಾರೆ. ಜ್ಯೋತಿಷ್ಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತಕ್ಕಂಥದ್ದನ್ನು ಇತ್ತೀಚೆಗೆ ಕಳೆದ 6 ತಿಂಗಳಿಂದ ನಮಗೆ ಸಿಗ್ತಾ ಇರತಕ್ಕಂಥ ಅನೇಕ ಮಾಹಿತಿಗಳು. ಒಂದು, ಜ್ಯೋತಿಷ್ಯ ಫೇಲ್ಯೂರ್ ಅಟ್ ಕರ್ನಾಟಕ ಎಲೆಕ್ಷನ್ಸ್. ತಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಚುನಾವಣೆಯಲ್ಲಿ ಜ್ಯೋತಿಷ್ಯದ ಅನೇಕರು ವಿಶ್ಲೇಷಣೆ ಮಾಡಿದಂತಹ ವಿಚಾರ. ಇತ್ತೀಚೆಗೆ ವಿಸ್ತಾರ ಟಿವಿನವರು ಅದರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು, ಯಾಕೆ ಫೇಲ್ಯೂರ್ ಆಯಿತು ಅಂತೇಳಿ. 2ನೇ ಇದು ವರ್ಲ್ಡ್ ಕಪ್ ವಿ ಆರ್ ಫೇಲ್ಡ್. ನಿಮಗೆಲ್ಲ ಗೊತ್ತಿದೆ, ಕವಡೆ ಶಾಸ್ತ್ರದಿಂದ ಹಿಡಿದು ಅಷ್ಟಮಂಗಲ ಪ್ರಶ್ನೆವರೆಗೂ ಹಿಡಿದು ವಿ ಫೇಲ್ಡ್. ಇದನ್ನು ಕಾರಣ ಹುಡುಕಿದಾಗ ನಮಗನ್ನಿಸ್ತಾ ಇತ್ತು, ಎಲ್ಲೋ ಮಂಡೇನ್ ಅಸ್ಟ್ರಾಲಜಿ ಅಥವಾ ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ನಾವು ಬಹಳ ಹಿಂದುಳಿದಿದ್ದೀವಿ, ನಮಗೆ ಅದರ ಪರಿಜ್ಞಾನವೇ ಇಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ನಾವು ಬಂದಾಗ ಸಮಾಜಕ್ಕೆ ನಾವು ಏನು ಜ್ಯೋತಿಷ್ಯವನ್ನು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಉನ್ನತವಾದಂತಹ ಅಭಿಪ್ರಾಯ ಜನಗಳಿಗೆ ಮೂಡ್ತಾ ಇದೆ, ಅದ್ರ ಬಗ್ಗೆ ಪಾಸಿಟಿವ್ ಇದೆ. ಆದರೆ ಓವರಾಲ್ ಪಿಕ್ಚರಲ್ಲಿ ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ನಾವೇನು ಈ ಫೈಂಡ್ ಔಟ್ ಮಾಡಿದ್ವಿ ಚುನಾವಣೆನ, ಅದ್ರ ಬಗ್ಗೆ ಅಸಮಾಧಾನ ಇದೆ ಅಂತಕ್ಕಂಥದ್ದು ಈ ಸಭೆಯ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕೆ ಇಡ್ತಾ ಇದ್ದೀವಿ ಅಂದರೆ, ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಇದೆ. ಮತ್ತೆ ನಾವು ಹುಚ್ಚುಚ್ಚಾಗಿ ಪ್ರಿಡಿಕ್ಷನ್ ಮಾಡಿ ಜ್ಯೋತಿಷಕ್ಕೆ ಕೆಟ್ಟ ಹೆಸರು ತರಬಾರ್ದು. ಗೊತ್ತಿದ್ದರೆ ಮಾಡೋಣ, ಗೊತ್ತಿದ್ದರ ಸಬ್ಜೆಕ್ಟ್ನ ನಾವು ಗೊತ್ತಿಲ್ಲ ಅಂತ ಹೇಳಿಕೆ ಏನು ತಪ್ಪೇನಿಲ್ಲ. ಮಂಡೇನ್ ಅಸ್ಟ್ರಾಲಜಿನಲ್ಲಿ ಇಂಡಿವಿಜುವಲ್ ಆರೋಸ್ಕೋಪ್ ಇಟ್ಕೊಂಡು, ಕ್ರಿಕೆಟಲ್ಲಿ ಇಂಡಿವಿಜುವಲ್ ಆರೋಸ್ಕೋಪ್ ಇಟ್ಕೊಂಡು ಅನಾಲಿಸಿಸ್ ಮಾಡೋದು ಅದಿಲ್ಲ, ಆ ಪದ್ಧತಿ ಇಲ್ಲ ಅದು. ಸೊ ಹಾಗೆ ಹೇಳ್ತಾ ನಾನು ಇಲ್ಲಿ ಬಂದಾಗ ಒಂದು 2-3 ಆದರೂ ಕೊಡಬೇಕಲ್ಲ, ಏನಾದರೂ ಒಂದು ಹೇಳಿಬಿಟ್ಟು ಹೋಗಬೇಕು. ನಿಮಗೆ ನಾಡಿ ಅಸ್ಟ್ರಾಲಜಿಯಲ್ಲಿ ಡಾಕ್ಟರ್ ರಾಮಮೂರ್ತಿ ಅವ್ರಿಗಿಂತ ಹೆಚ್ಚಿನ ಪರಿಣಿತಿ ಹೊಂದವರು ನಾವು ಯಾರೂ ಇಲ್ಲ. ಆದರೂ ನಮಗೆ ತಿಳಿದಷ್ಟು ಒಂದಷ್ಟು ಜ್ಞಾನವನ್ನು ನಾವು ನಿಮಗೆ ಕೊಡಬೇಕಾಗುತ್ತೆ. 2 ವಿಚಾರ ತಿಳ್ಕೊಳ್ಳಿ. ಒಂದು, ಯಾವುದೇ ಜನ್ಮ ನಕ್ಷತ್ರ ತಮ್ಮ ಕೈಗೆ ಬಂದಾಗ ಅಥವಾ ನಾಮ ನಕ್ಷತ್ರ ತಮ್ಮ ಕೈಗೆ ಬಂದಾಗ ನಿಮ್ಮ ಜಾತಕವನ್ನು ವೆರಿಫೈ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದಿ ಕೀ ಪಾಯಿಂಟ್ ಇನ್ ಅಸ್ಟ್ರಾಲಜಿ ಆ್ಯಂಡ್ ಸೀಕ್ರೆಟ್ ಆಫ್ ಅಸ್ಟ್ರಾಲಜಿ. ಆ ನಕ್ಷತ್ರಾಧಿಪತಿ ಎಲ್ಲಿ ನೀಚನಾಗ್ತಾನೋ ಕಾಲಪುರುಷನ ಆ ಮನೆ. ಆ ನಕ್ಷತ್ರಾಧಿಪತಿ ಎಲ್ಲಿ ನೀಚನಾಗ್ತಾನೋ ಆ ಕಾಲಪುರುಷನ ಆ ಮನೆ, ಮತ್ತೆ ಆ ಜನ್ಮ ಜಾತಕನ ಜನ್ಮ ಲಗ್ನದಿಂದ ಆ ಮನೆ. ಈ 2 ಮನೆ ಯಾವಾಗಲೂ ಇರ್ತಾ ಇರುತ್ತೆ. ನಿಮ್ಮ ಬೇಕಾದ್ರೆ ನಿಮ್ಮ ಜಾತಕ ನೋಡ್ಕೋಬೋದು. ನೀವು ಅದನ್ನು 2 ಹೇಳಿದ್ರೆ ಸಾಕು. ನಕ್ಷತ್ರಾಧಿಪತಿ ಎಲ್ಲಿ ನೀಚನಾಗ್ತಾನೋ ಅದು ಕಾಲಪುರುಷನ ಮನೆ. ಈಗ ಉದಾಹರಣೆಗೆ ನೋಡಿ, ಮೇಷ ಲಗ್ನ ಅಂದರೆ ಕುಜ, ಕಾಲಪುರುಷನಲ್ಲಿ ಅವನು 4ನೇ ಮನೆ ನೀಚ. ಆ ಮನೆ ಕಾಲಪುರುಷನ 4ನೇ ಮನೆ, ಜನ್ಮ ಜಾತಕನ ಯಾವ ಮನೆ?
ಈ ಎರಡು ಮನೆ ಯಾವಾಗಲೂ ಎಫೆಕ್ಟ್ ಇದ್ದೇ ಇರುತ್ತೆ. ಇದು ಒಂದು ಭಾಗ. ಎರಡನೇ ಭಾಗ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ನೋಡಬೇಕಾದ್ದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಬಚಕ್ರವನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅಶ್ವಿನಿಯಿಂದ ಆಶ್ಲೇಷ ಒಂದು ಭಾಗ, ಎರಡನೇ ಭಾಗ ಮಕಾಟು ಜ್ಯೇಷ್ಠ ಮೂರನೇ ಭಾಗ ಮಾಡಿದ್ದಾರೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದು ಭಾಗ ಏನಿದೆ ಅಶ್ವಿನಿ ಟು ಆಶ್ಲೇಷ, ಅದು ನಾವು. ಮಕಾಟು ಮೂಲ ಜ್ಯೇಷ್ಠ, ಅದು ನಮ್ಮ ಮುಂದಿನ ಪೀಳಿಗೆ. ಮತ್ತು ಮೂಲದಿಂದ ಮತ್ತೆ ಮೇಷದವರೆಗೆ ನಮ್ಮ ಹಿಂದಿನ ಪೀಳಿಗೆ. ಅದನ್ನೇ ನಾವು ತೆಗೆದುಕೊಂಡು ಈ 3 ನಕ್ಷತ್ರಗಳ ಕರ್ಮ ನಕ್ಷತ್ರಗಳು ಅಶ್ವಿನಿ, ಮಕ, ಮೂಲ. ಈ 3 ನಕ್ಷತ್ರಗಳಲ್ಲಿ ಯಾವುದೇ ಗ್ರಹ ಇದ್ದರೆ we can identify the past karmas, present karmas and avoid the future karmas. ಇದು 3 ನಕ್ಷತ್ರ ಇಟ್ಕೊಳ್ಳಿ, ಅಶ್ವಿನಿ, ಮಕ, ಮೂಲ. ಉದಾಹರಣೆಗೆ ಮಕದಲ್ಲಿ ಶುಕ್ರ ಇದ್ದರೆ ಆ ಕುಟುಂಬದಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದೇ ಇರ್ತಾರೆ, ಅವಘಡಗಳು ಆಗೇ ಇರ್ತದೆ, ಗರ್ಭಿಣಿ ಸ್ತ್ರೀ. ಮತ್ತು ಎಲ್ಲಿ ಸೂಸೈಡಲ್ ನೇಚರ್ ಇರುತ್ತೆ, ಯಾರು ಆಕ್ಸಿಡೆಂಟಲ್ ಡೆತ್ತಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಈ 3 ನಕ್ಷತ್ರಗಳನ್ನ ಇಟ್ಕೊಂಡು ನೀವು ಮಾತಾಡಿ ನಿಮ್ಮ ಕ್ಲೈಂಟ್ಸ್ ಹತ್ರ. ಅಂದರೆ ಆ ಕಾರಕತ್ವ ಬುಧ ಈ ನಕ್ಷತ್ರಗಳಲ್ಲಿದ್ದರೆ ಅವ್ರ ಮನೆಯಲ್ಲಿ ಒಬ್ಬ ಯುವಕ ಆಕ್ಸಿಡೆಂಟಲ್ಲಿ ಹೋಗಿರ್ತಾನೆ, ಅಥವಾ ಸೋದರ ಮಾವ, ಅಥವಾ ಚಿಕ್ಕವರು ಅಣ್ಣ ತಮ್ಮಂದಿರಲ್ಲಿ ಈ ರೀತಿ ಆಗಿರುತ್ತೆ. ಈ ರೀತಿಯಾದಂತಹ 3 ಗೋಲ್ಡನ್ ಕೀಸನ್ನು ನಾವು ಓಪನ್ ಮಾಡ್ದೇ ಅಶ್ವಿನಿ, ಮಕ, ಮೂಲ, ಈ 3 ಕೀಗಳನ್ನು ನಾವು ಓಪನ್ ಮಾಡ್ದೇ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಂತಹ ನೀವು ಪರಿಹಾರ ಕೊಟ್ಟರೂ ಆ ಕರ್ಮವನ್ನು ನೀಗೋವರೆಗೆ ಆ ಹಾರಸ್ಕೋಪು ವರ್ಕ್ ಆಗೋದಿಲ್ಲ. ಸೊ ಅದಕ್ಕೆ ಪರಿಹಾರ ಇದೆ. ಆ ಪರಿಹಾರಗಳನ್ನು ನಾನು ಇವತ್ತು ನಿಮಗೆ ಸಬ್ಮಿಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದಷ್ಟು ವರ್ಕ್ ಮಾಡಿ, ಹೋಮ್ವರ್ಕ್ ಮಾಡಿ, ಮುಂದಿನ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಈ 3 ನಕ್ಷತ್ರಗಳನ್ನೇ ಇಟ್ಕೊಂಡು ಅನೇಕ ಹಾರೋಸ್ಕೋಪ್ಗಳನ್ನು ನೋಡಿ ಅದಕ್ಕೆ ಯಾವ ರೀತಿ ಪರಿಹಾರ ತಗೋಬೇಕು ಅಂತಕ್ಕಂಥದ್ದು ಕೂಡ ನಾವು ಚರ್ಚೆಗೆ ಒಳಪಡಿಸೋಣ. ಸೊ ಹಾಗಾಗಿ ನಾನು ಏನು ಹೇಳಕ್ಕೆ ಕೊಡ್ತೀನಿ ಅಂದರೆ, ಇವತ್ತು ನಾವು ನಾಡಿ ಅಜ್ಜಿರೋ ಫೋಟೋ ಹಾಕ್ಕೊಂಡಿದ್ದೆ. ಅವರ ಪ್ರಶ್ನನಾಡಿ ಅಂತ ಒಂದು ಪುಸ್ತಕ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದೆ, ಅದು ಈಗ ಸದ್ಯಕ್ಕೆ ಪ್ರಿಂಟಲ್ಲಿ ಇಲ್ಲ. ಸೊ ಅದನ್ನು ನಾವು ಪ್ರಿಂಟ್ ಮಾಡಿ ಮತ್ತಷ್ಟು ಬಹಳ ಅದ್ಭುತವಾದಂಥ ಪಾರ್ಟ್ 1 ಮಾಡಿದ್ದಾರೆ ಅವರು. ಪಾರ್ಟ್ 2 ತಮಿಳ್ನಾಡಿಂದ ಈಗ ಸೀಕ್ರೆಟ್ ಆಗಿ ಅದನ್ನು ತೆಗೆದುಕೊಂಡು ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ನ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಪ್ರಶ್ನನಾಡಿ, ಅದರಲ್ಲಿ ಅನೇಕ ರಹಸ್ಯಗಳನ್ನು ನಮ್ಮ ಋಷಿಮುನಿಯವರು ಅದರಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ಜ್ಯೋತಿಷಕ್ಕೆ ಎಷ್ಟು ನಾವು ಒತ್ತು ಕೊಡಬೇಕು, ಎಷ್ಟು ಕೇಳಿಸ್ತಾ ಇಲ್ವಾ ಕೇಳ್ತಾ ಇದೆಯಲ್ಲಪ್ಪ. ಸೊ ಆದ್ದರಿಂದ ಅದನ್ನು ನಾವು ಇಟ್ಕೊಂಡು ಜ್ಯೋತಿಷಕ್ಕೆ ಮೆರುಗು ಕೊಡಬೇಕು, ಜ್ಯೋತಿಷಕ್ಕೆ ಒತ್ತು ಕೊಡಬೇಕಾಗತ್ತೆ. ಸಮಾಜದಲ್ಲಿ ಇವತ್ತು ಅಷ್ಟು ಒಂದು ವಾತಾವರಣ ಇಲ್ಲ, ತಮಗೆ ಗೊತ್ತಿದೆ ಅನೇಕ ವಿಚಾರಗಳು. ಇನ್ನೊಂದು ಶುಭ ಸಂದೇಶ ನಿಮಗೇನು ಅಂತ ಹೇಳಿದ್ರೆ, ನಮ್ಮ ಈ ಜ್ಯೋತಿಷ್ಯ ಇವತ್ತು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ, ಡಿಸ್ಟೆಂಟ್ ಎಜುಕೇಷನ್ಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ನಮ್ಮನ್ನು ಕರೆದು ಈ ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಲೇಬೇಕು, ಫ್ರಮ್ ಡಿಪ್ಲೊಮಾ ಟು MA ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಅದು ಒಂದು ದೊಡ್ಡ ಒಂದು ಜ್ಯೋತಿಷ್ಯಕ್ಕೆ ಕೊಡುಗೆಯಾಗಿ ಮುಂದಿನ ದಿನಗಳಲ್ಲಿ BA MA ಮಾಡೋರಿಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಅವಕಾಶಗಳು ದೊರಕ್ತದೆ. ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಯೂನಿವರ್ಸಿಟಿಯಿಂದ ಮತ್ತು ಅನೇಕ ಡಾಕ್ಟರ್ಸು ನಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಮಾಡಿ ಅಂತ. ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಒಂದು ಸೀಕ್ರೆಟ್, ಒಂದೇ ಒಂದು ಲಗ್ನಕ್ಕೆ ಒಂದು ಸೀಕ್ರೆಟ್ ಕೊಟ್ಬಿಡ್ತೀನಿ, ಮಿಕ್ಕಿದ ಲಗ್ನ ನೀವೇ ಮಾಡ್ಕೋಬೇಕು. ದಟ್ ಈಸ್ ಯುವರ್ ಹೋಮ್ವರ್ಕ್. ನೋಡಿ, ಮೇಷ ಲಗ್ನ ತಗೊಳ್ಳಿ,
ಮೇಷ ಲಗ್ನದ ಲಗ್ನಾಧಿಪತಿ ಕುಜನ ನಕ್ಷತ್ರ 6ನೇ ಮನೆಯಲ್ಲಿರುತ್ತೆ. ಕುಜನ ನಕ್ಷತ್ರ ಎಲ್ಲಿರುತ್ತೆ? 6ನೇ ಮನೆಯಲ್ಲಿರುತ್ತೆ. ಸೊ ಇದನ್ನು ನೀವೆಲ್ಲ ಲಗ್ನದಲ್ಲಿ ನೋಡಿ. ನಮ್ಮ ಲಗ್ನಕ್ಕೆ ರೋಗ 6, 8ರಲ್ಲಿ ಒಂದು ಕ್ಲೂ ಸಿಗುತ್ತೆ ನಿಮಗೆ. ಆ ಕ್ಲೂ ತಗೊಂಡ್ಬಿಟ್ರೆ ರೋಗವನ್ನು ಕಂಡುಹಿಡಿಯೋಕೆ ಈಜಿ ಆಗುತ್ತೆ ಅಂತ ಹೇಳ್ತಾ, ಗುರುಗಳು ಈಗ ಆಲ್ರೆಡಿ ನನಗೆ ನಡೆಯಪ್ಪ ಸಾಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ವಂದಿಸಿ, ರಾಮಮೂರ್ತಿಯವರಿಗೂ ವಂದಿಸಿ, ಇನ್ನೂ ಬೆಳೀಲಿ. 4ನೇ ಸಮ್ಮೇಳನ 40ನೇ ಸಮ್ಮೇಳನದವರೆಗೂ ವಿಜೃಂಭಣೆಯಿಂದ ಇದು ಬೆಳೆಯಲಿ ಅಂತ ಹೇಳ್ತಾ, ಎಲ್ಲ ಜ್ಯೋತಿಷ್ಯ ಜ್ಞಾನಾರ್ಥಿಗಳಿಗೆ, ನನ್ನ ಎಲ್ಲ ಗುರುಗಳಿಗೆ, ಮುಖ್ಯವಾಗಿ ಮಹಿಳೆಯರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.